ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ರಾಜ್ಯಾದ್ಯಂತ ಜೋರಾಗಿದೆ. ಈ ಸಂದರ್ಭದಲ್ಲಿಯೇ ಪಟಾಕಿಯನ್ನು ಸಿಡಿಸೋದಕ್ಕೋಗಿ ಕಣ್ಣಿಗೆ ಪೆಟ್ಟು ಮಾಡಿಕೊಳ್ತಾ ಇರೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ದೀಪಾವಳಿ ಸಡಗರದಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿಯ ಅನಾಹುತಗಳಾಗಿದೆ. ಪಟಾಕಿ ಸಿಡಿತದಿಂದ ನಿನ್ನೆ 3 ಮಕ್ಕಳ ಕಣ್ಣಿಗೆ ಗಾಯ ಆಗಿದೆ. ಬೆಂಗಳೂರಿನ ಮೆಂಟೋ ಆಸ್ಪತ್ರೆಯಲ್ಲಿ 3 ಕೇಸ್ ದಾಖಲಾಗಿರುವಂಥದ್ದು. ಪಟಾಕಿ ಹಚ್ಚುವಾಗ ಕಣ್ಣಿಗೆ ಪಟಾಕಿ ಸಿಡಿದು ಕಣ್ಣಿನಲ್ಲಿ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ ಅಂತೆ. ಸಣ್ಣ ಪುಟ್ಟ ಗಾಯಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಕ್ಕಳು ಅನ್ನೋದು ಗೊತ್ತಾಗ್ತಾ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ 13 ಪಟಾಕಿ ಸಿಡಿತದ ಪ್ರಕರಣಗಳು ಇಲ್ಲಿಯವರೆಗೂ ಕೂಡ ದಾಖಲಾಗಿದ್ದಾವೆ. ಪ್ರತಿ ವರ್ಷ ದೀಪಾವಳಿ ಬಂದಾಗ ಮಿಂಟೋ ಆಸ್ಪತ್ರೆ ರೆಡಿ ಆಗುತ್ತೆ, ಈ ರೀತಿಯ ಅವಘಡಗಳಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪಟಾಕಿ ಸಿಡಿತದ ವಿಚಾರಕ್ಕೆ ಹಲವು ಬಾರಿ ಎಚ್ಚರಿಕೆಯನ್ನು ಕೂಡ ತಜ್ಞರು ಕೊಟ್ಟಿರ್ತಾರೆ. ಕಣ್ಣು ತುಂಬ ಸೂಕ್ಷ್ಮವಾದಂತಹ ಪ್ರದೇಶ, ಅದರಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಪಟಾಕಿ ಕೊಡುವ ಮೊದಲು ಪೋಷಕರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ. ಹಾಗಿದ್ರೂ ಕೂಡ ಈ ಸಂಭ್ರಮದ ಜೋಶ್ನಲ್ಲಿ ಈ ರೀತಿಯ ಎಡವಟ್ಟುಗಳು ಆಗಾಗ ಆಗ್ತಾನೆ ಇರ್ತವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಣ್ಣಿಗೆ ಗಾಯವಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಒಂದರಲ್ಲೇ ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೂ 13 ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 13 ಜನ ಮಕ್ಕಳೇ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡವರು, ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ಬೆಂಗಳೂರಿನಲ್ಲಿ ದೀಪಾವಳಿ ಸಂಭ್ರಮದಲ್ಲಿ ಈಗ ಈ ರೀತಿಯ ಅವಘಡಗಳಾಗಿರುವಂಥದ್ದು. ಈ 13 ಪ್ರಕರಣಗಳು ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾವೆ. 13 ಪ್ರಕರಣಗಳು ಕೂಡ ಮಕ್ಕಳೇ ಅನ್ನೋದನ್ನು ಗಮನಿಸಬೇಕಾದಂತಹ ವಿಚಾರ. ಸಹಜವಾಗಿಯೇ ಮಕ್ಕಳಿಗೆ ಪಟಾಕಿ ಅಂದರೆ ಒಂದು ಖುಷಿ, ಸಂತೋಷ, ಜೋಶ್ ಇರುತ್ತೆ. ಆ ಸಂದರ್ಭದಲ್ಲಿ ಆ ಪಟಾಕಿಯನ್ನು ಹೇಗೆ ಸಿಡಿಸಬೇಕು, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಪೋಷಕರ ಜವಾಬ್ದಾರಿ ಕೂಡ ಇರುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಲೋಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟಾಕಿ ಸಿಡಿತದಿಂದ ಮಿಂಟೋ ಆಸ್ಪತ್ರೆಯಲ್ಲಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಎಷ್ಟೇ ಎಚ್ಚರಿಕೆ ಕೊಟ್ಟರು, ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಈ ರೀತಿಯ ಪ್ರಕರಣಗಳು ಏರಿಕೆ ಆಗ್ತಾ ಇರುವಂಥದ್ದು, ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ಖಂಡಿತವಾಗನು ಈ ಬೆಳಕಿನ ಹಬ್ಬದಲ್ಲಿ ಬದುಕನ್ನ ಕತ್ತಲೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಸಾಕಷ್ಟು ಮುಂಜಾಗ್ರತಾ ಜಾಗೃತಿಯನ್ನ ಮೂಡಿಸಿದ್ರು ಕೂಡ ಬೆಂಗಳೂರು ನಗರದಲ್ಲಿ ಪಟಾಕಿ ಸಿಡಿತದಿಂದ ಗಾಯಗಳಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ 11 ಕೇಸ್ ಇತ್ತು, ನಿನ್ನೆ ತಡರಾತ್ರಿ 2 ಕೇಸ್ ದಾಖಲಾಗಿದೆ. ಒಟ್ಟು 13ಕ್ಕೆ ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಸಿಡಿತದಿಂದ ಗಾಯಗೊಂಡವರ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ 9 ಮಂದಿ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ. ಅದರಲ್ಲಿ ಉಳಿದಂತೆ ಇನ್ನು 2 ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಡಿಸ್ಚಾರ್ಜ್ ಅನ್ನ ಮಾಡ್ಲಾಗಿರುವಂತದ್ದು. ಆ ಬಹುತೇಕ ಮಂದಿ ಯಾರು ಪಟಾಕಿ ಹಚ್ಚಬೇಕಾದ್ರೆ ರಸ್ತೆ ಬದಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅವ್ರಿಗೆ ಗಾಯಗಳಾಗಿರುವಂತದ್ದು. ಉಳಿದಂತೆ ಪಟಾಕಿ ಹಚ್ಚುವಾಗ ಕಣ್ಣಿಗೆ ಸಿಡಿತ ಆಗಿರುವಂತ ಪ್ರಕರಣ ಕೂಡ ಕಾಣಿಸ್ಕೊಂಡಿದೆ. ಕಣ್ಣಿಗೆ ರಕ್ತ ಹೆಪ್ಪುಗಟ್ಟುವಂತ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದು ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.